ಮಿಡ್ಲಲ್ಲಿ ನೀರಿಗೆ ಪಾಸ್ ಆಗಬೇಕು. ಹೀಗೆ ಒಂದೇ ಲಕ್ಕ ಹೀಗೆ ಇಟ್ಟರೆ ಬೋಟ್ ರನ್ನಿಂಗ್ ಹೋಗುದಿಲ್ಲ. ಹೀಗೆ ಸೈಡಲ್ಲಿ ಒಂದು ಇದು ಫ್ಯಾನಿಗೆ ಇಲ್ಲಿಂದ ತರುವಾಗ ಅಲ್ಲಿ ಗ್ಯಾಪ್ ನೋಡ್ಬೇಕು, ಸಿಗ್ತದೆ. ಅದು ಕೆಸರಿಗೆ ಬೋಟ್ ನಮ್ದು ಈ ಟ್ರಾಲಿ ಉಂಟಲ್ಲ, ಇದು ಟ್ರಾಲಿ ಕೆಳಗೆ ಹೋಗುದಿಲ್ಲ, ನಮಗೆ ಕಷ್ಟ ಆಗ್ತದೆ. ಇಮಿಡಿಯೇಟ್ಲಿ ಹೋಗ್ಬೇಕಾಗ್ತದೆ. ನಮಗೆ ಬರ್ತಕ್ಕೆ ಮಾತ್ರ ಬೋಟ್ ಇಳಿಲಿಕ್ಕೆ ಆಗೋದು, ಇಳಿತಕ್ಕೆಲ್ಲ ಬೋಟ್ ಇಳಿಲಿಕ್ಕೆ ಆಗೋದು. ನೀರು ಬರ್ತಾ ಉಂಟಲ್ಲ, ಈಗ ಫುಲ್ ಬರ್ತಾ, ಅದು ಒಂದೊಂದು ವೀಲಿಗೆ 1 ಲಕ್ಷ ಉಂಟು. ಮತ್ತೆ ಇದರಲ್ಲಿ ಟೋಟಲ್ ಕಬ್ಬಿಣ 10 ಟನ್ವರೆಗೆ ಉಂಟು. ಇಂಜಿನ್ಗೆ 22 ಲಕ್ಷ ಉಂಟು. ಟ್ರಾಲಿಗೆ ಇದಕ್ಕೆ 20 ಲಕ್ಷ ರೂಪಾಯಿ ಆಗ್ತದೆ. ಅದು ಹ್ಯಾಂಡ್ ಪಂಪ್, ನೀರು ಒಳಗಿಂದ ಸಿಹಿ ನೀರು ಕುಡಿಲಿಕ್ಕೆ, ಗ್ಯಾಸ್ ಎಲ್ಲ ಪಾತ್ರೆಗಳು ಇಟ್ಕೊಳ್ಳೋದಕ್ಕೆ ಎಲ್ಲ ಉಂಟು. ಎಲ್ಲ ಮಾಡ್ಬಿಟ್ಟಿದ್ದೀರಾ. ಎಲ್ಲ ಮೀನು ಗೀನೆಲ್ಲ ಇಲ್ಲೇ ಸಿಗುದು, ಇಲ್ಲೇ ಮಾಡುದು. ಇಲ್ಲಿ ಮಸಾಲೆ ಎಲ್ಲ ಕೊಂಡು ಹೋಗ್ತಾರೆ. ಎಲ್ಲ ರೈಟ್ಗೆ ಆದ್ರೆ ಈಗ ತಿರುಗಿಸ್ಬೇಕು, ಲೆಫ್ಟ್ಗೆ ಆದ್ರೆ ಆಚೆ ತಿರುಗಿಸ್ಬೇಕು. ಅದು ಬಲೆ ಎಲ್ಲ ಎಳೆಯುವಾಗ ಅದರಲ್ಲಿ ಬರಬೇಕು. ಅದು ಮೀನೆಲ್ಲ ತರುವಾಗ ಅದರಲ್ಲಿ ಎಳೆದು ಈಚೆ ಬರುದು, ಇಲ್ಲಾಂದ್ರೆ ಮೀನು ಎತ್ತಲಿಕ್ಕೆ ಆಗುದಿಲ್ಲ. ಯೂಶಲಿ ಯಾವ ಟೈಮಲ್ಲಿ ಜಾಸ್ತಿ ರೆಡಿ ಮಾಡ್ತೀರಾ ಬೋಟ್? ಬೋಟ್ ಈಗ ಫಿಶಿಂಗ್ ಇಲ್ಲ. ಕಾರ್ ಯಾವ ರೀತಿಯಾಗಿ ನಾವು ರೆಡಿ ಮಾಡ್ತೀವಿ ಅದೇ ರೀತಿಯಾಗಿ ಅದಕ್ಕಿಂತಲೂ ಇದು ಸ್ವಲ್ಪ ಉತ್ತಮ. ಯಾವುದು ಎಲ್ಲ ರೆಡಿ ಉಂಟಲ್ಲ ಇದರಲ್ಲಿ. ಎಲ್ಲ ಹೋಗಿ ಅಲ್ಲಿ ಅದಕ್ಕೆ ಹೊಸ ಬೋಟ್ ಹೋಗ ಈಗ ಅದು ರೆಡಿಯಾಗಿ ಬಂದದ್ದು ಹೊಸ ಬೋಟ್. ಅದಕ್ಕೆ ಕಸ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹೋಗ್ತಲ್ಲ, ಬ್ಲಾಕ್ ಆಗ್ತದೆ. ಆವಾಗ ಅದಕ್ಕೆ ಸಾಧಾರಣ 2.5 ಕೋಟಿ ಆಗ್ತದೆ. ಎರಡು ಇದು ಸಿಂಗಲ್ ಟ್ರಾಲು ಇಳಿಯುದು. ಇದಕ್ಕೆ 1 ಕೋಟಿ 20 ಲಕ್ಷ 25 ಲಕ್ಷ ಹಾಗೆಲ್ಲ ಆಗ್ತದೆ. ಸ್ವಲ್ಪ ಅದು ಒಬ್ಬೊಬ್ರು ಕಾರ್ಪೆಂಟರ್, ಒಬ್ಬೊಬ್ರು ಮೋಲ್ಡ್ ಇರ್ತದೆ. ಅದು ಪಡ್ಡೆ ಹೋಗುವವರಿಗೆ, ಫಿಶಿಂಗ್ ಮಾಡುವವರಿಗೆ ಗೊತ್ತುಂಟು ಯಾರ್ದು ಸ್ಟೀರಿಂಗ್ ಅಲ್ಲಿ ಇಲ್ಲಿ. ಓಕೆ, ಸ್ಟೀರಿಂಗ್ ಎಲ್ಲ ಹೇಗೆ, ಏನು ಫಸ್ಟ್ ಕೂರಿಸ್ತೀರಾ, ಹೇಗೆ ಏನು? ಅದು ನೀವು ಅಲ್ಲಿ ಪಾಪ್ಯುಲರ್ ಉಂಟಲ್ಲ ಫ್ಯಾನ್, ಇದು ರೈಟ್ಗೆ ಆದ್ರೆ ಈಗ ತಿರುಗಿಸ್ಬೇಕು, ಲೆಫ್ಟ್ಗೆ ಆದ್ರೆ ಆಚೆ ತಿರುಗಿಸ್ಬೇಕು. ಮತ್ತೆ ಮಿಡ್ಲ್ ಆದ್ರೆ ಸ್ಟಡಿಯಲ್ಲಿ ಇಟ್ಕೊಂಡ್ರೆ ಆಯ್ತು. ಅದು ಅಲ್ಲಿ ಜುಂಕಣಿ ಟರ್ನ್ ಸರಿ ಮಾಡ್ತದೆ. ಅದು ಇದನ್ನೆಲ್ಲ ಈ ಪ್ಲೇಸಿಗೆ ಬರ್ಬೇಕಂತ ನೀವೆಲ್ಲ ಫಿಕ್ಸ್ ಮಾಡಿರ್ಬೇಕು. ಮತ್ತೆ ಇಲ್ಲೆಲ್ಲ ಮಲಗೋದಕ್ಕೆ ಕೂರೋದಕ್ಕೆ ಎಲ್ಲ ಸ್ಪೇಸ್ ತರ. ಮತ್ತೆ ಇನ್ನೊಂದಂದ್ರೆ ಕಿಚನ್ ಯೂನಿಟಿ ಬರುತ್ತೆ ಅಲ್ಲಿ ಉಂಟು. ಅದು ಓಕೆ. ಇದು ಸ್ವಿಚ್ ಬೋರ್ಡ್ಗಳೆಲ್ಲ ಲೈಟ್ ಎಲ್ಲ ಲೈಟ್ ಅವರಿಗೆ ದೇವರು ಇಟ್ಕೊಳ್ಳೋದಾದ್ರೆ ಸಪರೇಟ್ ಆಗಿದ್ದು. ಅಂದ್ರೆ ಕಾರ್ ಯಾವ ರೀತಿಯಾಗಿ ನಾವು ರೆಡಿ ಮಾಡ್ತೀವಿ ಅದೇ ರೀತಿಯಾಗಿ. ಅದಕ್ಕಿಂತಲೂ ಇದು ಸ್ವಲ್ಪ ಉತ್ತಮ. ಯಾವುದು ಎಲ್ಲ ರೆಡಿ ಉಂಟಲ್ಲ ಇದರಲ್ಲಿ. ಹೌದು. ಅದರಲ್ಲಿ ಕಾರಲ್ಲಿ ಕೂತ್ಕೊಳ್ಳೋದು ಮಾತ್ರ ಅಲ್ಲ. ಹೌದು. ಹಾಗಾದ್ರೆ ಇದಕ್ಕೆ ಬೇರೆ ಬೇರೆ ರೀತಿಯಾಗಿ ಇದೇ ತರ ಬಣ್ಣ ಹೊಡಿಬೇಕು. ಹೌದೌದು. ಕಲರ್ ಅದಕ್ಕೆಲ್ಲ ರೆಡ್ ಆದ್ರೆ ಇಲ್ಲಿ ಬ್ಲೂ. ಹೌದು, ಹಾಗೆ ಅದೇ ಕಲರ್. ಕೆಲವೊಬ್ರು ಹೆಸರೆಲ್ಲ ಬರ್ಸ್ಕೊಳ್ತಾರೆ ಅಲ್ವಾ? ಹೆಸರುಂಟು, ಹೆಸರು ಇದಕ್ಕೆ ಕೂಡ ಉಂಟಲ್ಲ. ಎಲ್ಲ ಹೋಗಿ ಅಲ್ಲಿ ಅದಕ್ಕೆ ಹೊಸ ಬೋಟ್ ಹೋಗ. ಅದು ಈಗ ಅದು ರೆಡಿಯಾಗಿ ಬಂದದ್ದು ಹೊಸ ಬೋಟ್. ಓಹ್, ಓಕೆ. ಇದೆಲ್ಲ ಪೇಂಟಿಂಗ್ ಇಟ್ಟಿದ್ದೀರಾ ಅನ್ಸುತ್ತೆ. ಇದೆಲ್ಲ ಪೇಂಟ್ ಡಬ್ಬ ಅನ್ಸುತ್ತೆ. ಪೇಂಟ್ ಡಬ್ಬ ತಂದಿದ್ದೀರಾ. ಓಕೆ. ಇದು ಕಿಚನ್ನಾ? ಬನ್ನಿ ಹೆಂಗೆ ಮಾಡಿಕೊಟ್ಟಿದ್ದೀರಾ ನೋಡೋಣ, ತೋರಿಸಿ. ಇವಾಗ ಸಪ್ರೇಟ್ ಆಗಿ ಗ್ಯಾಸ್ ಪಾತ್ರೆಗಳು ಇಟ್ಕೊಳ್ಳೋದಕ್ಕೆ ಎಲ್ಲ ಉಂಟು. ಎಲ್ಲ ಮಾಡ್ಬಿಟ್ಟಿದ್ದೀರಾ. ಎಲ್ಲ ಮೀನು ಗೀನೆಲ್ಲ ಇಲ್ಲೇ ಸಿಗುದು, ಇಲ್ಲೇ ಮಾಡುದು. ಇಲ್ಲಿ ಮಸಾಲೆ ಎಲ್ಲ ಕೊಂಡು ಹೋಗ್ತಾರೆ, ಎಲ್ಲ ರೆಡಿ ಮಾಡ್ತಾರೆ. ಅದು ಹ್ಯಾಂಡ್ ಪಂಪ್, ನೀರು ಒಳಗಿಂದ ಸಿಹಿ ನೀರು ಕುಡಿಲಿಕ್ಕೆ. ಆ ಟ್ಯಾಂಕ್ ಇರ್ತದೆ, ಅದರಲ್ಲಿ ಹೊಡಿದ್ರೆ ಬರ್ತದೆ. ಓಕೆ. ಇದೇನು ಈ ಕಡೆ ಸ್ಪೇಸ್? ಯಾವ್ದು ಇದು? ಈಗ ಎಕ್ಸ್ಟ್ರಾ ಇಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಕೂತ್ಕೊಳ್ತಾರೆ ಬಿಡುವಾಗ. ಇದು ಟ್ರಾಲಿಗೆ ಇದು ರೋಪು. ಇದರಲ್ಲಿ ಬಲೆ ಕೆಳಗೆ ಹೋಗಿ ಇದರಲ್ಲಿ ಬರೋದು. ಆಟೋಮೆಟಿಕ್ ಆಗಿ ಹೋಗುತ್ತೆ, ಎಳೆಯೋದೇನು ಅವಶ್ಯಕತೆ ಇಲ್ಲ. ಇದರಲ್ಲಿ ಬರ್ತದೆ, ಎಳಿಲಿಕ್ಕೆ ಉಂಟು, ಅದೆಲ್ಲ ಉಂಟು, ಅದ ಸಿಸ್ಟಮ್ ಎಲ್ಲ ಉಂಟು. ಓಕೆ. ಮತ್ತೆ ಇನ್ನೊಂದಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದೀವಿ ನೋಡಿ, ಇಲ್ಲೆಲ್ಲ ಪೇಂಟ್ ಎಲ್ಲ ಹಾಳಾಗ್ಬಿಟ್ಟಿದೆಲ್ಲ, ಹೋಗಿದೆ. ಇಲ್ಲಿ ಇದು ಮಾಡುದಿಲ್ಲ, ಫೈಬರ್ ಹಾಕುದಿಲ್ಲ. ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಜಾರ್ತದಲ್ಲ, ಅದೇ ಗುಡ್ಡೆ ಇಡುದು ನಾವೆಲ್ಲ ಕೆಲಸ ಮಾಡುವಾಗ. ಓಕೆ. ಈಗ ನೀರೆಲ್ಲ ಬಂದಿರುತ್ತಲ್ಲ, ನೀರೆಲ್ಲ ಹೋಗೋದಕ್ಕೆ ಜಾಗ ಇಲ್ಲ. ಅದೆಲ್ಲ ಉಂಟು, ಇಲ್ಲಿ ಸೈಡ್ ಹೋಲ್ ಉಂಟು, ಎಲ್ಲ ಸೈಡ್ ಅಲ್ಲಿ ಹೋಲ್ ಕೆಳಗೆ. ಓಕೆ. ಅದರಲ್ಲಿ ಆಚೆ ಪಾಸ್ ಆಗ್ತದೆ. ಇವಾಗ ಒಂದು ಹಡಗನ್ ತಗೊಂಡ್ರೆ ಇದೇ ರೀತಿಯಾಗಿ ಸ್ಟ್ರಕ್ಚರ್, ಇದೇ ರೀತಿಯಾಗಿ ಡಿಸೈನ್ ಇರಬೇಕು. ಯಾವುದೇ ರೀತಿ ಮಾಡಿಫೈ, ಇವಾಗ ಕಾರ್ಗಳೆಲ್ಲ ತಗೊಂಡಾಗ ನಾವು ಎಕ್ಸ್ಟ್ರಾ ಮಾಡಿಫೈಡ್ ಎಲ್ಲ ಮಾಡ್ತೀವಿ, ಆ ರೀತಿ ಇದ್ರಲ್ಲಿ ಮಾಡಿಫೈ ಮಾಡಿಸ್ಕೊಬಹುದಾ? ನನ್ಗೆ ಇಷ್ಟಪ್ಪ, ನಂದು ತುಂಬಾ ದುಡ್ಡಿದೆ ಅಂತ ಹೇಳಿ. ಅದು ವೇಸ್ಟ್. ಅದು ಹಾಗೆ ಮಾಡಿ ಏನಿಲ್ಲ. ಫಿಶಿಂಗ್ ಲೈನ್ಗೆ ಅದು ಅಗತ್ಯವೇ ಇಲ್ಲ. ಓಕೆ. ಅದು ಮಾಡಿ ಅಂತ ಶೋ ಮಾಡುವವರು ಯಾರು, ನೋಡುವವರು ಯಾರಿಲ್ಲ. ಅಲ್ಲಿ ಹೋಗ್ತಾ ಇರೋದು ಬೋಟು, ಆ ರೋಡಲ್ಲಿ ಆದ್ರೆ ಎಲ್ಲಿ ನಿಂತು ತುಂಬಾ ಜನ ನೋಡ್ಬೋದು. ಇದನ್ನೆಲ್ಲ ಯಾರು, ಅದು ಎಷ್ಟು ಬೇಕು ಅಷ್ಟೇ ಮಾಡುದು. ಸರ್ವಿಸ್ ಎಲ್ಲ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ. ರಿಪೇರ್ ಎಲ್ಲ ಬಂದ್ರೆ ಇಮಿಡಿಯೇಟ್ ತೆಗಿಲಿಕ್ಕೆ, ಏನಾದ್ರು ಮಾಡ್ಲಿಕ್ಕೆ. ಹಾಗೆಲ್ಲ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಮತ್ತೆ ಎಲ್ಲ ವೇಸ್ಟ್ ಆಗ್ತದೆ. ಹಾಗಾಗಿ ಅಂದ್ರೆ ಸಿಂಪಲ್ ಆಗಿ ಯಾರು ಆತರ ಮಾಡಿಫೈ ಏನು ಮಾಡಿಸ್ಕೊಳ್ಳಲ್ಲ. ಅದು ಹೊಸ ಬೋಟ್ ಈಗ. ಅದು ಅಲ್ಲಿ ಆಗಿ ಅಲ್ಲ, ಬೇರೆ ಯಾರ್ಡಲ್ಲಿ ಅದು. ಓಕೆ. ಮಿನಿಮಮ್ ಅಂತ ಹೇಳಿದ್ರೆ ಒಂದು ಬೋಟು ರಿಪೇರಿಗೆ ಬರುತ್ತೆ ಅಂತ ಹೇಳಿ, ಇವಾಗ ಪೇಂಟಿಂಗ್ ಆಗಿರ್ಬೋದು, ರೆಡಿ ಆಗಿರುತ್ತೆ, ಕೊಟ್ಟಿರ್ತೀರಾ. ರಿಪೇರಿಗೆ ಬಂದಾಗ ಎಷ್ಟು ಖರ್ಚಾಗುತ್ತೆ? ಪೇಂಟಿಂಗ್ 1 ಲಕ್ಷ ಮೇಲೆ ಹೋಗ್ತದೆ, 1.5 ಲಕ್ಷ ಮೇಲೆ ಹೋಗ್ತದೆ. ಯಾವುದು ಖಾಲಿ ಪೇಂಟ್ ಟೋಟಲ್ ಆಗೋದು. ಇಂಜಿನ್ ಏನಾದ್ರು ಕೆಟ್ಟಾಯ್ತು ಅಂದ್ರೆ, ಇಂಜಿನ್ ಅದೆಲ್ಲ ಬರ್ತದೆ, ಅದು ಹೇಳಲಿಕ್ಕೆ ಆಗುದಿಲ್ಲ. ಅದೆಲ್ಲ ಬ್ಯಾಡ್ ಲಕ್. ಇಂಜಿನ್ಗೆ 22 ಲಕ್ಷ ಉಂಟು. 22 ಲಕ್ಷ ಅಂದ್ರೆ ಓಕೆ. ಬೋಟ್ ಓನರ್ ಆದ್ರೆ ಸರಿ, ಯಾವಾಗ್ಲೂ ಲಕ್ಷ ರೆಡಿ ಇಟ್ಕೊಂಡು ಸಾಧಾರಣ 1000 ರೂಪಾಯಿ ಯಾವುದನ್ನ ಇದಾಗಲ್ಲ.
ಬೋಟ್ ಓನರ್ ಆದ್ರೆ ಸರಿ ಕೆಳಗೆ ಯಾವಾಗ್ಲೂ ಲಕ್ಷ ಲಕ್ಷ ರೆಡಿ ಇಟ್ಕೊಂಡಿರ್ಬೇಕು ಅಜಯ್, ಅಜಯ್. ಇದಾಗಲ್ಲ. ಇವಾಗ ಸ್ಟಾರ್ಟಿಂಗ್ ರೇಂಜ್ ಯಾವ ಬೋಟ್ ಸ್ಟಾರ್ಟಿಂಗ್ ರೇಂಜ್ ಯಾವ್ದಿದೆ ಯಾವುದು ಬೋಟ್ ಅಲ್ಲಿ? ಇವಾಗ ಕಾರಲ್ಲಿ ಮಿಡ್ ವರ್ಷನ್ ಹಾಗೇನಿಲ್ಲ, ಹಾಗೆ ಇಲ್ಲಿ ಎಷ್ಟು ಯಾವ್ಯಾವ ಪ್ರೈಸ್ದು ಹಡಗುಗಳನ್ನ ತಯಾರು ಮಾಡ್ತೀವಿ? ಈಗ ಇದು ಸಾಧಾರಣ ಅದಕ್ಕೆ ನಾವು ಇದು ಬೋಟ್ ಉಂಟಲ್ಲ, ಇದಕ್ಕೇನು ಅದಕ್ಕೆ ಪರ್ಸಿನ್ ಬೋಟ್, ಅದಕ್ಕೆ ಸಾಧಾರಣ 2.5 ಕೋಟಿ ಆಗ್ತದೆ. ಎರಡು ಇದು ಸಿಂಗಲ್ ಟ್ರಾಲ್ ಇಳಿಯೋದು. ಇದಕ್ಕೆ 1 ಕೋಟಿ 20 ಲಕ್ಷ 25 ಲಕ್ಷ ಹಾಗೆಲ್ಲ ಆಗ್ತದೆ, ಸ್ವಲ್ಪ ಚೇಂಜಸ್ ಇದ್ರೆ ಬೋದು. ಮತ್ತೆ ಚಿಕ್ಕ ಬೋಟಿಗೆ ಒಂದು 15 ಲಕ್ಷ, ಸಾಧಾರಣ ಒಂದು 50 ಲಕ್ಷ. ಮತ್ತೆ ಅದಕ್ಕಿಂತ ಚಿಕ್ಕ ಬೋಟಿಗೆ ಒಂದು 25 ಲಕ್ಷ 30 ಲಕ್ಷ. ಜಾಸ್ತಿ ಯಾವ್ದಿಲ್ಲ ತಯಾರು? ಜಾಸ್ತಿ ಈಗ ಡೀಪ್ ಸೀಲ್ ಮತ್ತು ಪರ್ಸಿನೇ. ಹೌದು, ಮತ್ತೆಲ್ಲ ಈಗ ಕಮ್ಮಿ ಆಗಿದೆ. ನಿಮ್ದು ಇಲ್ಲಿ ಬೋಟ್ ತಯಾರಿಕೆಗೆ ಎಷ್ಟು ಇನ್ವೆಸ್ಟ್ಮೆಂಟ್, ಎಷ್ಟು ಕ್ರೋರ್ಸ್ ಇನ್ವೆಸ್ಟ್ಮೆಂಟ್? ಬೋಟ್ ತಯಾರಿಗೆ ಅವರವರಿಗೆ ಯಾರು ಪಾರ್ಟಿ ಕೊಡ್ತಾರೆ, ಅವರವರೇ ನಾವು ತಯಾರು ಮಾಡಿ ಕೊಡೋದು. ಮತ್ತು ನಮಗೆ ಅಷ್ಟು ಅದರಲ್ಲಿ ಏನಿಲ್ಲ, ಪಾರ್ಟಿ ಇಂಜಿನ್ ಎಲ್ಲ ಅವರೇ ತಂದು ಕೊಡೋದು, ನಾವೆಲ್ಲ ಹೋಗೋದಿಲ್ಲ. ಯಾರು ಪಾರ್ಟಿ ಉಂಟು ಅವರೇ ತರೋದು, ಡ್ರಮ್ ಗಿಮ್ ಎಲ್ಲ ಅವರೇ ತಂದು ಕೊಡೋದು. ಅದರ ಬಗ್ಗೆ ನಮ್ದೊಂದು ಯಾರ್ಡಲ್ಲಿ ಇಷ್ಟು ರಿಪೇರಿ ಅಂತ ಉಂಟು, ಅಷ್ಟು ಮಾಡೋದು ಬಿಡೋದು, ಬೋಟ್ ರೆಡಿ ಮಾಡಿ ಕೊಡೋದು ಅಷ್ಟೇ. ಎಷ್ಟು ಇದೆಲ್ಲ ಮರ ಎಲ್ಲ ಯಾವುದೆಲ್ಲ ಯೂಸ್ ಮಾಡ್ತೀರಾ? ಮರ ಎಲ್ಲ ಅದು ತುಂಬ ಬೋಗಿ, ಅದು ಮಲೇಷ್ಯಾ ಬೋಗಿ, ಮತ್ತು ಕೆಲವು ಮರ ನಂದಿ ಅದನ್ನೆಲ್ಲ ಹಾಕ್ತಾರೆ ಹಾಗೆ. ಇದನ್ನ ಮೇಲೆ ಹಾಕಿ ಕೆಳಗಡೆ ಹೋಗಿಸ್ತೀರಾ? ಹೇಗೆ ಏನು ಬೋಟು ಇದೆಲ್ಲ ಕಟ್ಟಿದಿರಲ್ಲ ಮೇಲೆ? ಅದು ಬಲೆಯೆಲ್ಲ ಎಳೆಯುವಾಗ ಅದರಲ್ಲಿ ಬರಬೇಕು, ಅದು ಮೀನೆಲ್ಲ ತರುವಾಗ ಅದರಲ್ಲಿ ಎಳೆದು ಈಚೆ ಬರೋದು, ಇಲ್ಲಾಂದ್ರೆ ಮೀನು ಎತ್ತಲಿಕ್ಕೆ ಆಗುದಿಲ್ಲ. ಯೂಶಲಿ ಯಾವ ಟೈಮಲ್ಲಿ ಜಾಸ್ತಿ ರೆಡಿ ಮಾಡ್ತೀರಾ ಬೋಟ್? ಅಂದ್ರೆ ಬೋಟ್ ಈಗ ಫಿಶಿಂಗ್ ಇಲ್ಲ, ಇಲ್ಲಾಂದ್ರೆ ಬೋಟ್ ಆಗ್ತಾ ಉಂಟು. ಫಿಶಿಂಗ್ ಎಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ, ಎಲ್ಲರಿಗೆ ಕೈಗಟ್ಟಿ ಕೂತ್ಕೊಂಡದ್ದು. ಅಂದ್ರೆ ಒಂದು ವರ್ಷಕ್ಕೆ ಹೊಸ ಬೋಟ್ ತಯಾರು ಮಾಡೋದಕ್ಕೆ ಎಷ್ಟು ಜನ ಬರ್ತಾರೆ? ಹೊಸ ಬೋಟ್ ತಯಾರು ಮಾಡ್ತಲೇ ಇರ್ತೀರಾ? ಈಗ ಹಾಗೆ ಯಾರು ಮಾಡೋ ಈಗ ಇಂಟ್ರೆಸ್ಟ್ ಇಲ್ಲ, ಡೌನ್ ಆಗಿದ್ದಾರೆ ಎಲ್ಲ. ಅಂದ್ರೆ ಹಳೇದು ಯಾವ್ದಿದೆ ಅದೇ ಹಳೇದಿದ್ರೆ ರಿಪೇರಿ ಆಗಿ ಸರ್ವಿಸ್ ಅದನ್ನ ಈಗ ಸರಿ ಮಾಡಿ ಹೋಗುದು. ಅಲ್ಲೇನ್ ಮಾಡ್ತಾ ಇದ್ದಾರೆ ಬೋಟ್ ಕೆಳಗಡೆ? ಅದಕ್ಕೆ ಇದು ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಈಗ ಕುತ್ಕೊಳ್ಸ್ಲಿಕ್ಕೆ ಬೋಟ್ ಸೈಡ್. ಅದು ಈಗ ಮೇಲೆ ಎಳಿತಾರಲ್ಲ, ಈಗ ಸೈಡ್ ಹೋಗಬಾರ್ದು, ಅದಕ್ಕೆ ಪ್ಯಾಕ್ ಎಲ್ಲ ಕರೆಕ್ಟ್ ಮಾಡಿ ಮತ್ತೆ ಸೆಟ್ ಆದ್ಮೇಲೆ ಆಟೋಮೆಟಿಕ್ ಮೇಲೆ ಎಳಿತಾರೆ ಬರ್ತದೆ. ಅದು ಒಬ್ಬೊಬ್ಬರು ಕಾರ್ಪೆಂಟರ್ ಒಬ್ಬೊಬ್ರು ಮೋಲ್ಡ್ ಇರ್ತದೆ, ಅದು ಪಡ್ಡೆ ಹೋಗುವವರಿಗೆ ಫಿಶಿಂಗ್ ಮಾಡುವವರಿಗೆ ಗೊತ್ತುಂಟು ಯಾರ್ದು ಇದು ಒಳ್ಳೇದಾಗ್ತದೆ, ಅಲ್ಲೇ ಬೋಟ್ ಇಡ್ತಾರೆ. ಇವಾಗ ಇದು ಹೂಳೆತ್ತಾ ಇರೋದಲ್ಲ? ಹೌದೌದು. ಓಕೆ, ಹೂಳೆತ್ತಿಲ್ಲ ಅಂದ್ರೆ ಏನಾಗುತ್ತೆ? ಅದು ಕೆಸರಿಗೆ ಬೋಟ್ ನಮ್ದು ಈ ಟ್ರಾಲಿ ಉಂಟಲ್ಲ, ಇದು ಟ್ರಾಲಿ ಕೆಳಗೆ ಹೋಗುದಿಲ್ಲ, ನಮಗೆ ಕಷ್ಟ ಆಗ್ತದೆ. ಇಮಿಡಿಯೇಟ್ಲಿ ಹೋಗ್ಬೇಕಾಗ್ತದೆ. ನಮಗೆ ಬರ್ತಕ್ಕೆ ಮಾತ್ರ ಬೋಟ್ ಇಳಿಲಿಕ್ಕೆ ಆಗೋದು, ಇಳಿತಕ್ಕೆಲ್ಲ ಬೋಟ್ ಇಳಿಲಿಕ್ಕೆ ಆಗೋದು. ನೀರು ಬರ್ತಾ ಉಂಟಲ್ಲ, ಈಗ ಫುಲ್ ಬರ್ತಾ ಮತ್ತೆ ಇಳಿತಾದ್ರೆ ಅಲ್ಲಿವರೆಗೆ ನೀರು ಬಿಡ್ತದೆ, ಆವಾಗ ನಮ್ಗೆ ಏನು ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಒಂದೇ ಟೈಪ್, ಅದರಲ್ಲಿ ತೇರ್ಲಿಕ್ಕೆ ಅದು ಸಿಸ್ಟಮೇ ಆಗಿ ಅದು ಅದರಲ್ಲಿ ಪ್ರಾಬ್ಲಮ್. ಹಡಗು ಒಂದೇ, ಬೋಟ್ ಒಂದೇ, ಟೈಪ್ ಒಂದೇ. ಅದು ದೊಡ್ಡದು ಅದೆಲ್ಲ ಅದು ಗಂಟೆಗೆ 60 ಲೀಟ್ರ್ ಎಲ್ಲ ಡೀಸೆಲ್ ಹೋಗೋದು, ನಮಗೆ ಗಂಟೆಗೆ ಒಂದು 30 ಲೀಟ್ರ್ ಹೀಗೆಲ್ಲ ಹೋಗೋದು ಅಂತ. ಹಾಗೇನಿಲ್ಲ, ಅದರಲ್ಲೆಲ್ಲ ಡಬಲ್ ಇರ್ತದೆ. ಇದು ಸಿಂಗಲ್ ಅಲ್ಲ, ಹಡಗಿನಲ್ಲಿ ಒಳಗಿಂದು ಬೇರೆ ಹೊರಗಿಂದು ಬೇರೆ ಇರ್ತದೆ. ಬಾಡಿಯಲ್ಲಿ ಟಚ್ ಆದರೂ ಕೂಡ ಒಳಗಿದ್ದು ಏನೂ ಆಗೋದಿಲ್ಲ, ಹೋಲಾದರೂ ಕೂಡ ಅದನ್ನು ಅಲ್ಲೇ ರಿಪೇರ್ ಮಾಡ್ತಾರೆ. ಯಾವುದು ಡಬಲ್ ಬಾಡಿ ಇರ್ತದೆ ಹಡಗೆಲ್ಲ. ಹೌದು, ಅದು ಕಸ ಬಂದರೆ ಇದು ಮಾಡ್ತಾರೆ, ಅದಕ್ಕೆ ಕಸ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹೋಗ್ತಲ್ಲ, ಬ್ಲಾಕ್ ಆಗ್ತದೆ, ಅದು ಆವಾಗ ಇದು ಮಾಡಿ. ಚೈನಾದವರದ್ದು ಇಂಜಿನ್ ಎಲ್ಲ ಇದೆಲ್ಲ ಅದು ಇಂಪೋರ್ಟ್ ಆಗೋದು. ಒಂದೊಂದು ಇಂಜಿನ್ಗೆ 25 ಲಕ್ಷ 26 ಲಕ್ಷ ಎಲ್ಲ ಉಂಟು, 20 ಲಕ್ಷ ಮೇಲೆ ಎಲ್ಲ. ಇಂಡಿಯಾದ ಯಾವ ಮೆರೀನ್ ಲೈನ್ ಇಲ್ಲ ಈಗ. ಇಂಡಿಯಾ ಇತ್ತು ಮುಂಚೆ ಬಾರ್9 ಇಂಜಿನ್ ಇತ್ತು ಇಂಡಿಯಾದು, ಈಗ ಅದು ಸ್ಟಾಪ್ ಮಾಡಿದ್ದಾರೆ. ಲೈಲ್ಯಾಂಡ್ ಅವ್ರದ್ದು ಇತ್ತು, ಈಗ ಇದು 495 400 ಇಂಜಿನ್ ನಮ್ಮ ಹತ್ರ ಇಲ್ಲ, ಮೆರೀನ್ ಲೈನ್ ಇಲ್ಲ, ಅವ್ರ ಹತ್ರ ಇಂಪೋರ್ಟ್ ಮಾಡೋದು. ಅದು ಕೊಚ್ಚಿನಲ್ಲಿ ಬರುದು, ಏಜೆಂಟ್ ಎಲ್ಲ ಇದ್ದಾರೆ, ಚಾಂಗೈ ಯುಚೈ ವೈಚೈ 2-3 ಕಂಪನಿ ಉಂಟು ಅಲ್ಲಿಂದ. ಹೌದೌದು. ಈಗ ನಮಗೆ ಟ್ಯಾಕ್ಸ್ ಏನಿದ್ರು ಅಲ್ಲೇ ಅವ್ರಿಗೆ 5-6 ಲಕ್ಷ ಅಂತ ಹೇಳಿದ್ದಾರೆ, ಇಂಡಿಯಾ ಬರುವಾಗ 15 ಲಕ್ಷ ಟ್ಯಾಕ್ಸಿ ಆಗಿ ಬರ್ತದಲ್ಲ. ನಮ್ಗೇನಿಲ್ಲ, ನಮ್ಗೆ ಏನಾದ್ರು ಈಗ ನಾವು ಬೇರೆ ದಂಧೆ ಇಲ್ಲಲ್ಲ, ಫಿಶರ್ಮೆನ್ ಅದನ್ನೇ ಮಾಡ್ಬೇಕು, ಇಲ್ಲಿ ಮೇಲೆ ಬರಲಿಕ್ಕೆ ಆಗುದಿಲ್ಲ, ಅದನ್ನೇ ನಂಬಿರೋದು. ಇನ್ನು ಹೋದ್ರೆ ಅದನ್ನೇ ಎಲ್ಲ ಕ್ವಾಲಿಫೈಡ್ ಇದ್ರೆ ಒಂದು ಲೆಕ್ಕ ಬೇರೆ ಜಾಬ್ ಮಾಡ್ಬೋದು. ನಾವು ಅದನ್ನೇ ಡಿಪೆಂಡ್ ಆಗಿ, ಸಮುದ್ರನೇ ಡಿಪೆಂಡ್ ಆಗಿರೋದು. ಹೊಸ್ತಿದ್ರೆ ದುಡಿಲಿಕ್ಕೆ ಸ್ವಲ್ಪ ಇದಾಗ್ತದೆ, ಅಳ್ತಾದ್ಮೇಲೆ ಪ್ರಾಬ್ಲಮ್ ಆಗ್ತದೆ, ಮೇಂಟೆನೆನ್ಸ್ ಜಾಸ್ತಿ ಬರ್ತದೆ. ಹಾಗೆಲ್ಲ ಈ ಟ್ರಾಲಿಗೆ ಇದಕ್ಕೆ 20 ಲಕ್ಷ ರೂಪಾಯಿ ಆಗ್ತದೆ. ಇದು ಸಾಧಾರಣ ಟ್ರಾಲಿಗೆ ಅದು ಒಂದೊಂದು ವೀಲಿಗೆ 1 ಲಕ್ಷ ಉಂಟು. ಮತ್ತೆ ಇದರಲ್ಲಿ ಟೋಟಲ್ ಕಬ್ಬಿಣ 10 ಟನ್ ವರೆಗೆ ಉಂಟು, 10 ಟನ್ ಕಬ್ಬಿಣ ಉಂಟು.
ಇಂಪೋರ್ಟ್ ಮಾಡ್ಕೊಳ್ತೀರಾ ಈ ಕಬ್ಣ ಆಗಿರ್ಬೋದು ಮೆಟೀರಿಯಲ್ಸ್ ಎಲ್ಲ? ಇದು ನಾವು ರೈಲ್ವೆಯಿಂದ ಇದರಲ್ಲಿ ಯಾವುದು ಯಾರಿಗೂ ಇಡುದಿಲ್ಲ, ಅದರಲ್ಲಿ ಟೆಂಡರ್ನಲ್ಲಿ ತಗೊಳ್ಬೇಕು ಇದೆಲ್ಲ. ರೈಲ್ವೆ ಅದು ಬೇರೆ ಇದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಸೆಕೆಂಡ್ ಹ್ಯಾಂಡ್ ತಗೊಂಡೇ ಮಾಡುದು ಇದಕ್ಕೆಲ್ಲ. ಇಂಜಿನ್ ಎಲ್ಲ ಚೀನಾದೇ ಇಂಪೋರ್ಟ್, ನಾವು ಇಂಡಿಯನ್ ಯಾವ್ದು ಹಾಕುದಿಲ್ಲ, ಎಲ್ಲ ಚೈನಾದ ಇದೆ. ಹೌದು, ಎಲ್ಲ ಅದು ಡೀಲರ್ನವರು ಇದ್ದಾರೆ ಕೊಚ್ಚಿನಲ್ಲಿಲ್ಲ. ಕೊಚ್ಚಿನ್ ಬಂದು ಇಲ್ಲಿ ಬರ್ದು, ಇಲ್ಲ ಗೋವಾ ಬಂದು, ಇಲ್ಲದ್ರೆ ಮಹಾರಾಷ್ಟ್ರದಲ್ಲಿ ಹಾಗೆಲ್ಲ ಉಂಟು ಡೀಲರ್ನವರೆಲ್ಲ. ಕರ್ನಾಟಕದಲ್ಲಿ ಡೀಲರ್ ಅವರ ಸಬ್ ಮೆಕ್ಯಾನಿಕ್ ಎಲ್ಲ ಇದ್ದಾರೆ, ಇಲ್ಲಿ ಯಾರ್ದು ಕೊಚ್ಚಿನಲ್ಲಿ ಇದ್ದಾರೆ, ಇಲ್ಲೆಲ್ಲ ಅವರು ಸರ್ವಿಸ್ ಎಲ್ಲ ಅವ್ರು ಕೊಡ್ತಾರೆ. ಅದು ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಮುಂಚೆ ಇದ್ದದ್ದು ಬಾರ್ 9 ಇಂಜಿನ್ ಅಶೋಕ್ ಲೈಲ್ಯಾಂಡ್ ಇದ್ದು, ಈಗ ಅದೆಲ್ಲ ಸ್ಟಾಪ್ ಆಗಿದೆ. ಈಗ ಬೋಟ್ ದೊಡ್ಡದಾಗಿದೆ, ಅದು ಇಂಜಿನ್ ಕೆಪಾಸಿಟಿ ಸಾಕಾಗೋದಿಲ್ಲ. ಅದು ಚಿಕ್ಕ ಬೋಟಲ್ಲಿ ಎಲ್ಲ ಉಂಟು, ಟ್ರಾಲ್ ಚಿಕ್ಕ ಮಿಡ್ಲ್ ಟ್ರಾಲ್ ಬೋಟ್ ಎಲ್ಲ ಉಂಟು, ಅದರಲ್ಲಿ ಚೈನಾ ಇದೆ. ಅದು ಉಂಟು ಕಂಪನಿ, ಒಳ್ಳೆ ಕಂಪನಿ ಉಂಟು, ಚಾಂಗ ಯುಚೆ ವೈಚೆ ಎಲ್ಲ ಉಂಟು. ಓಕೆ, ನೋಡಿದ್ರಾ ನಮ್ಮ ಭಾರತ ಎಷ್ಟು ಮುಂದುವರೆದಿದೆ, ಆದ್ರೂ ಕೂಡ ಒಂದು ಹಡಗು ಮತ್ತೆ ಬೋಟನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಇಂಜಿನ್ ಆಗಿರ್ಬೋದು ಮೆಟೀರಿಯಲ್ಸ್ ಆಗಿರ್ಬೋದು ಭಾರತದಲ್ಲಿ ಇಲ್ಲ. ನಾವೆಲ್ಲ ತರಿಸ್ಕೋಬೇಕಂದ್ರೆ ಚೀನಾದಲ್ಲೇ ತರಿಸ್ಕೋ. ಈಗ ಮೇಕ್ ಇನ್ ಇಂಡಿಯಾದಲ್ಲಿ ಅದು ಪ್ರಯೋಜನ ಇಟ್ಟಿದೆ, ನಾವು ಮಾಡ್ಬೇಕಂತ ಯಾವುದು ಡಿಮ್ಯಾಂಡ್ ಇಟ್ಟಿದೆ. ನಮ್ಮ ದೇಶದೇ ನಮ್ದು ಇಂಜಿನ್ ಆಗ್ಬೇಕು ಮೋದಿಜಿ ಹತ್ರ. ಅದು ಮೇಕ್ ಇನ್ ಇಂಡಿಯಾದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟವರೆಗೆ ಅದು ಇಂಜಿನ್ ಮಾಡಿಫಿಕೇಶನ್ ಬರಲಿಲ್ಲ. ಏನು ಆದ್ರೆ ನಮ್ಗೆ ಒಳ್ಳೇದಾಗ್ತದೆ, ಸ್ಪೇರ್ ಪಾರ್ಟ್ಸ್ ಇಲ್ಲೇ ಸಿಗ್ತದೆ, ಕಮ್ಮಿಯಲ್ಲಿ ಆಗ್ಬೋದು ಅಂತ ನಮ್ದೊಂದು ಇದು ಅನಿಸಿಕೆ. ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಇವಾಗ ಸ್ಪೇರ್ ಪಾರ್ಟ್ಸ್ ಅಲ್ಲಿ ಕನಿಷ್ಠ ಅಂದ್ರೆ 1 ಲಕ್ಷ ಇದ್ರೆ ಬರೋನಷ್ಟೊಳಗೆ ಇಲ್ಲಿ ಒಂದು 5 ಲಕ್ಷ ಇರುತ್ತೆ. ಅಲ್ಲಿ ಹೇಳ್ತಾರೆ ಅದಕ್ಕೊಂದು 10 ಲಕ್ಷ, ಇಲ್ಲಿವರೆಗೆ 20 ಲಕ್ಷ. ಇದು ಆಕ್ಚುಲಿ ಟ್ಯಾಕ್ಸ್ ನಮ್ಗೆ ಜಾಸ್ತಿ ಇನ್ನು ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಇನ್ನು ಜಾಸ್ತಿ ಆಗುತ್ತೆ. ಹಾಗೆ ಉಂಟು, ಇಲ್ಲದ್ರೆ ಅಷ್ಟೇ. ಈಗ ಒಂದು ಬೋಟ್ ತಯಾರಿಕೆ ಮಾಡೋದ್ರಲ್ಲಿ ನಿಮ್ಗೆ ಎಷ್ಟು ಲಾಭ ಉಳಿಯುತ್ತೆ, ಖರ್ಚು ವೆಚ್ಚಗಳೆಲ್ಲ ಕಳೆದು? ನಮ್ದು ನಾವು ಯಾರ್ಡಲ್ಲ, ನಾವು ಆ್ಯಕ್ಚುಲಿ ಬೇರೆಯವರಿಗೆ ಟೆಂಡರ್ ಕೊಡೋದು ಬೋಟ್ ಮಾಡುವವರಿಗೆ. ನಮಗೊಂದು ವರ್ಷಕ್ಕೆ ಒಂದು ಬೋಟಿಗೆ ಇಷ್ಟಂತ ಉಂಟು, 1,60,000 ರೂಪಾಯಿ ತಗೊಳ್ತೇವೆ. ಅದು 5 ತಿಂಗಳಿಗೆ. ಆ್ಯಕ್ಚುಲಿ ನಮಗೆ ಅದರಲ್ಲಿ ಲಾಸ್. ನಮಗೆ ರಿಪೇರಿ ಬೋಟೇ ಬಂದರೆ ವರ್ಕೌಟ್ ಆಗ್ತದೆ. ಇವರದ್ದು ಒಂದು ಬೋಟಲ್ಲಿ ಸುಮ್ಮನೆ ಯಾರ್ಡಲ್ಲಿ ಬ್ಯುಸಿ ಇರ್ತದಲ್ಲ, ಅದಕ್ಕೆ ಒಂದು 2 ಬೋಟ್ ಇಡ್ಲಿಕ್ಕೆ ಕೊಡ್ತೇವೆ. ಇಲ್ಲ ನಮ್ದು ಸರ್ವಿಸೇ ಮಾಡೋದಿಲ್ಲ. ಈಗ ಕ್ಯಾನ್ಸಲ್ ಮಾಡಿದೆ, ಈಗ ಸರ್ವಿಸೇ ಮಾಡ್ತಾ ಇರೋ. ಈಗ ತುಂಬ ಬೋಟ್ ಉಂಟು, ಯಾರಿಗಾದ್ರೂ ಹೆಲ್ಪ್ ಆಗ್ತದಲ್ಲ, ಅವರದ್ದು ಇಲ್ಲ ಬೇರೆ ಕಡೆ ಹೋಗ್ಬೇಕು, ಬೇರೆ ಕಡೆ ಜಾಸ್ತಿ, ಇಲ್ಲ ಗಂಗೊಳ್ಳಿ ಹೋಗ್ಬೇಕು, ಮ್ಯಾಂಗ್ಳೂರ್ ಹೋಗ್ಬೇಕು, ಇಲ್ಲೊಂದು ಎರಡು ರಿಪೇರಿ ಇರೋದು. ಅದಕ್ಕೆ ಅವರಿಗೆ ಒಂದು ಬೋಟ್ನವರಿಗೆ ಒಂದು ಈಸಿ ಆಗಲಿ ಅಂತ ನಾವು ಕಮ್ಮಿ ಸರ್ವಿಸ್ ಯೂನಿಯನ್ ಇದೆ ಅಲ್ವಾ, ಇದರಲ್ಲಿ ಲಾಭ ಜಾಸ್ತಿ ಇಲ್ಲ. ಸರ್ಕಾರದೊಂದು ಇಷ್ಟೇ ಅಂತ ಅವರಿಗೆ ಚಾರ್ಜ್ ಹಾಕ್ಲಿಕ್ಕೆ ಇದು ನಿಬಂಧನೆ ಎಲ್ಲ ಉಂಟು. ಆ ಲೆಕ್ಕದಲ್ಲಿ ನಾವು ಕೂಡ ಇದು ಮಾಡೋದು. ಡೈಲಿ ಒಂದಾದ್ರೂ ಬೋಟ್ ಸರ್ವಿಸ್ ಇರ್ತದೆ, ಬೋಟ್ ಇರ್ತದೆ. ಕಾರಿಗೆ ಸರ್ವಿಸ್ ಸ್ಟೇಷನ್ ಹೋಗ್ತೀವಿ, ಹಾಗೆ ನಿಮಗೆ ಇವಾಗ ಡೈಲಿ ಬೋಟ್ ಇರ್ತದೆ, ಡೈಲಿ ಇರ್ತದೆ. ಇವಾಗ ಇಂಜಿನ್ ಎಲ್ಲ ನೀವು ಸ್ಟಾಕ್ ಇಟ್ಕೊಂಡಿರ್ತೀರಾ ಹೇಗೆ? ಇಂಜಿನ್ ಎಲ್ಲ ಹಾಗೆ ರಿಪೇರಿ ಬರುದಿಲ್ಲ, ಹಾಳಾಗುದಿಲ್ಲ. ಅದೊಂದು 5-6 ವರ್ಷ ಏನಾಗುದಿಲ್ಲ, 10 ವರ್ಷವರೆಗೆ ಏನಾಗುತ್ತೆ. ಖಾಲಿ ಮೇಂಟೆನೆನ್ಸ್ ಮೇಲೆ ಇರೋದು, ಆಯಿಲ್ ಎಲ್ಲ ನೋಡ್ತಾ ಇರ್ಬೇಕು. ಇಂಜಿನ್ ಎಲ್ಲ ಎಲ್ಲಿ ಚಿಕ್ಕದೆಲ್ಲ ಅವ್ರು ಮಾಡ್ತಾರೆ. ಯಾರು ಒಂದ್ಸಲ ಆಯಿಲ್ ಹಾಕೋದಕ್ಕೆ ಎಷ್ಟು? ಅದು ತಿಂಗಳೆಲ್ಲ ಆಯಿಲ್ ಚೇಂಜ್ ಮಾಡ್ತಾ ಇರ್ಬೇಕಾಗ್ತದೆ. ಅದೇ ಒಂದು 20 ಲೀಟರ್ 25 ಲೀಟರ್ ಆಯಿಲ್ ಹೋಗ್ತದೆ. ಮತ್ತೆ ಡೈಲಿ ಪರ್ ಡೇ ನೋಡ್ತಾ ಇರ್ಬೇಕು. ಹೀಟರ್ ಟ್ಯಾಂಕ್ ಎಲ್ಲ ಉಂಟು, ಅದಕ್ಕೆ ನೀರು ಹಾಕಿ ಎಲ್ಲ ನೋಡ್ತಾ ಇರ್ಬೇಕು. ಅದೆಲ್ಲ ಡ್ರೈವರ್ನವರದ್ದೆಲ್ಲ ಜಾಗ್ರತೆ ಅಷ್ಟೇ. ಅವ್ರು ಸರಿ ಇದ್ರೆ ಸಾವುಕಾರನವ್ರು ಸರಿ ಇದ್ದಾಗ, ಅವ್ರು ಸರಿ ಇಲ್ಲದ್ರೆ ಏನಾದ್ರೆ ನಾವು ಹೋಗ್ತೇವೆ. ಅಂದ್ರೆ ಡ್ರೈವರ್ ತಂಡೆಲ್ನವರೆಲ್ಲ ನೋಡ್ಬೋದು. ಒಂದು ಬೋಟಿಂದ ಮತ್ತೊಂದು ಬೋಟಿಗೆ ಕ್ರಾಶ್ ಆಗಿ ಫುಲ್ ಪೀಸ್ ಆಗಿ ಬಂದಿದ್ದುಂಟು ಆ ತರ ಏನಾದ್ರು? ಹಾಗೇನಾಗುದಿಲ್ಲ, ಆಕ್ಸಿಡೆಂಟ್, ಕಾರ್ ಆಕ್ಸಿಡೆಂಟ್ ತರ ಹಾಗೇನಾಗುದಿಲ್ಲ. ಬೋಟ್ ಆಗುದಕ್ಕೆ ಕಮ್ಮಿ. ಎಲ್ಲಿಯಾದ್ರೂ ಇವರು ನಿದ್ದೆ ಕಣ್ಣಲ್ಲಿ ಏನಾದ್ರೂ ಆಗಿ ಕಲ್ಲಿಗೆಲ್ಲ ತಾಗಿ ಡ್ಯಾಮೇಜ್ ಆಗಿದ್ದುಂಟು. ಕಲ್ಲು ಎಲ್ಲ ತಾಗಿ ಬಂಡೆಗೆಲ್ಲ ತಾಗಿ ಬರುವಾಗೆಲ್ಲ ಡೈರೆಕ್ಷನ್ ಎಲ್ಲ ಚೇಂಜ್ ಆಗಿದೆ. ಗಾಳಿ ತುಫಾನಿಗೆಲ್ಲ ಏನಾದ್ರೂ ಆದ್ರೆ ತೋರೋದಿಲ್ಲಲ್ಲ, ಆವಾಗೆಲ್ಲ ಎಲ್ಲಿ ಹೋಗುತ್ತೆ. ಈಗೆಲ್ಲ GPS ಅಲ್ಲಿ ಬರುವುದು. ಮುಂಚಿನಾಗೆಲ್ಲ ನಾವು ಮುಂಚೆಲ್ಲ ಸೂರ್ಯ ಮತ್ತು ಅಸ್ತ ಮತ್ತು ಉದಯದ ಮುಖ ಮಾಡಿ ಬರ್ತಿದ್ವಿ. ಗಾಳಿ ಈಗೆಲ್ಲ GPS ಪಾಯಿಂಟ್ ಅಲ್ಲಿ ಬರುದು. ಎಲ್ಲಿ ಹೋಗ್ತಿದೀವಿ ಏನು ಪಕ್ಕ ಗೊತ್ತಾಗುತ್ತೆ. ಇವಾಗ ಕೆಳಗಡೆ ಬಂದಾಗ ನಾವು ಕಾರ್ಗೆಲ್ಲ ವೀಲ್ ನೋಡ್ತೀವಿ, ಇಲ್ಲಿ ಯಾವ ರೀತಿ ಶೇಪ್ ಕೊಟ್ಟಿರ್ತೀರಾ? ಯಾಕೆಂದ್ರೆ ನಮಗೆ ಹಡಗು ಬೋಟ್ ಎಲ್ಲ ಕಾಣಿಸುತ್ತೆ, ನೀರೊಳಗಡೆ ಇರೋದೇ ಕಾಣಿಸುತ್ತೆ, ಈ ಕೆಳಗಡೆ ಪಾರ್ಟ್ಸೇ ಕಾಣಿಸಲ್ಲ. ಹೇಗಿರುತ್ತೆ ಇದು? ಏಕವಾಗಿರುತ್ತೆ, ಸ್ಟ್ರೈಟ್ ಇರ್ತದೆ. ಮಿಡ್ಲ್ ಅಲ್ಲಿ ನೀರಿಗೆ ಪಾಸ್ ಆಗ್ಬೇಕು. ಈಗ ಒಂದೇ ಲಕ್ಕ ಹೀಗೆ ಇಟ್ರೆ ಬೋಟ್ ರನ್ನಿಂಗ್ ಹೋಗುದಿಲ್ಲ. ಹೀಗೆ ಸೈಡ್ ಅಲ್ಲಿ ಒಂದು ಇದು ಫ್ಯಾನಿಗೆ ಇಲ್ಲಿಂದ ತರೋಗ ಅಲ್ಲಿ ಗ್ಯಾಪ್ ನೋಡ್ಬೇಕು, ಸಿಗ್ತದೆ. ಹಾಗಾಗಿ ಇವಾಗ ರಿಪೇರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? 2-3 ದಿವಸ ಆಯ್ತು. ಒಂದು 5 ದಿವಸ ಇಲ್ಲಿ ಚಾನ್ಸ್. 5 ದಿವಸದಲ್ಲಿ ಕಂಪ್ಲೀಟ್ ಮಾಡಬೇಕು. ಹೌದು, ಮತ್ತೆ ಇಲ್ಲದ್ರೆ ಚಾರ್ಜ್ ಎಕ್ಸ್ಟ್ರಾ ಬೀಳ್ತದೆ. ಎಷ್ಟು ಜನ ವರ್ಕ್ ಮಾಡ್ತಾರೆ? ಸಾಧಾರಣ 45 ಜನ ಇದ್ದೇವೆ ನಾವು. ಸೂಪರ್ವೈಸರ್ ನಿಮ್ಗೆ ಎಲ್ಲ ಗೊತ್ತಿರುತ್ತಲ್ಲ. ಹಾಗಾದ್ರೆ
ಎಷ್ಟು ಆದಾಯ ಬರುತ್ತೆ, ಎಷ್ಟು ಲಾಸ್ ಆಗುತ್ತೆ ಎಲ್ಲ ಅದು ಮ್ಯಾನೇಜ್ಮೆಂಟ್ ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಬರಲಿ ಏನೇನು ನಾವು ಅದನ್ನೆಲ್ಲ ರಿವೀಲ್ ಮಾಡಂಗಿಲ್ಲ. Okay. ಅದು ಆಕ್ಚುಲಿ ಬುಕ್ಕಿಂಗ್ ತಗೊಳ್ಳೋದು ಮತ್ತೆ ಏನು ವರ್ಕ್ ಉಂಟು ಹೇಳೋದು ಬಿಲ್ಲಿಂಗ್ ಸೆಕ್ಷನ್ ಅದು ಆ ಸೆಕ್ಷನ್ಗೆ ಹೋಗೋದು ಎಲ್ಲ ಟೋಟಲ್ ನೋಡ್ತಾ ಇರೋದು. ಅಬ್ಸರ್ವೇಷನ್ ಇರಲೇಬೇಕು, ಕಣ್ಣಿರ್ಲೇಬೇಕು, 24 hours ಡ್ಯೂಟಿ. ಓ 24 ಅವರ್ಸ್ ಡ್ಯೂಟಿ. ಯಾವಾಗ ಯಾವ ಫೋನ್ ಬರ್ತದೆ ಹೇಳಿಕಲ್ಲ, ಅವಾಗ ಬರಬೇಕು ಹೋಗ್ಬೇಕು ನಿಲ್ಬೇಕು, ಮನೇಲಿ ಕೂತ್ಕೊಳ್ಳಿಕ್ಕಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಇವಾಗ ಕಾರು ಏನಾದ್ರು ಕೆಟ್ಟೋದ್ರೆ ಸರ್ವಿಸಿಗೆ ಬಂತು ಅಂತ ಹೇಳಿದ್ರೆ ಮಧ್ಯದಲ್ಲಿ ಎಲ್ಲರೂ ನಿಂತ್ಕೊಳ್ಳುತ್ತೆ, ಅಲ್ಲಿಂದ ನಾವು ಟ್ರಾಲಿ ಮಾಡ್ಕೊಂಡು ತಗೊಬರ್ತೀರಿ. ಬೋಟ್ ಹೆಂಗೆ ಅವರೇ ದಡಕ್ ಬರ್ಬೇಕಾ ಅಥವಾ ನೀವೇ ಮಧ್ಯಕ್ಕೆ ಹೋಗಿ ಎಳ್ಕೊಂಡ್ ಬರಕ್ಕೆ ಬೇರೆ ಬೇರೆ ಪಾರ್ಟ್ನರ್ ಬೋಟ್ ಅಲ್ಲಿ ಇರ್ತದೆ, ಫ್ರೆಂಡ್ಸ್ ಬೋಟ್, ಅದರಲ್ಲಿ ಕರ್ಕೊಂಡು ಬರ್ತಾರೆ. ರೋಪಲ್ಲಿ ಹಗ್ಗ ಕಟ್ಟಿ ಇಲ್ಲಿ ತಂದು ಎಳ್ದ್ಬಿಟ್ಟು ಹೋಗ್ತಾರೆ. ಓ ಆ ರೀತಿಲೂ ಮಾಡ್ಬೋದಾ? ಆ ರೀತಿನೂ ಆಗಿದ್ದುಂಟಾ? ಅದು ಡೈಲಿ ಇರ್ತದೆ. ಇದು ಪಾಪ್ಯುಲರ್ ಕಟ್ ಆಗ್ತದೆ, ಮತ್ತೆ ಏನಾದ್ರು ಇಂಜಿನ್ ಬಂದು ಬೀಳ್ತದೆ, ಆವಾಗ ಅವ್ರನ್ನ ದಡಕ್ಕೆ ಇದು ರೋಪಲ್ಲಿ ಕಟ್ಟಿ ಹೇಳ್ಕೊಂಡು ಬರ್ಬೇಕಾಗುತ್ತೆ. ಓಕೆ, ನಾವ್ ಹೆಂಗೆ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ತೀವಿ ಸರ್ವಿಸ್ ಸ್ಟೇಷನ್ ಅಲ್ಲಿ, ನಿಮ್ದಿಲ್ಲಿ ಬೋಟ್ ಪಾರ್ಕಿಂಗ್. ಹೌದು, ಇಲ್ಲಿ ಬಂದು ಕಿಟ್ಟಿದ್ರೆ ನಾವು ಮತ್ತೆ ಏನಾದ್ರು ಡ್ಯಾಮೇಜ್ ಕೆಲವು ನೀರು ಬಂದ್ರೆ ಅದನ್ನೆಲ್ಲ ನೈಟ್ ಎಲ್ಲ ಬಂದು ತೆಗಿಬೇಕು, ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿ ಎಲ್ಲ ಬೋಟ್ ಹೇಳಿದ್ರು ಅವಾಗೆಲ್ಲ ಆದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.